ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರಗೌಡ. ವೀಕ್ಷಕರೇ, ನಾವು ಒಂದು ಸೈಟ್ ತಗೋಬೇಕಂದ್ರೆ, ಒಂದು ಜಮೀನು ತಗೋಬೇಕು ಅಂದರೆ ಕೆಲವು ರೆಕಾರ್ಡ್ಗಳನ್ನು ಮಾತ್ರ, ಡಾಕ್ಯುಮೆಂಟನ್ನು ಮಾತ್ರ ಚೆಕ್ ಮಾಡ್ತೀವಿ. ಸೇಲ್ ಡೀಡ್ ಆಗಿದೆಯಾ, ಮದರ್ ಡೀಡ್ ಆಗಿದೆಯಾ, RTC ನೋಡ್ತೀವಿ, ಇಲ್ಲ BBMP ಆಗಿದ್ರೆ BBMP ಅಪ್ರೂವಲ್ ನೋಡ್ತೀವಿ, BD ಆಗಿದ್ರೆ BD ಅಪ್ರೂವಲ್ ಆಗಿದ್ರೆ ನೋಡ್ತೀವಿ, DC ಕನ್ವರ್ಷನ್ ಆಗಿದೆಯಾ ನೋಡ್ತೀವಿ. ಸಾಮಾನ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಮಾತ್ರ ಚೆಕ್ ಮಾಡ್ತೀವಿ. ಆದರೆ ಇದೆಲ್ಲದಕ್ಕಿಂತನೂ ಇನ್ನೂ ಅತಿ ಮುಖ್ಯವಾದಂಥ ಒಂದು ಡಾಕ್ಯುಮೆಂಟ್ ಐತೆ. ಅದನ್ನು ನಾವು ಯಾರೂ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಡಾಕ್ಯುಮೆಂಟ್ ಯಾವುದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಅದು ಯಾರೂ ಹೇಳೋದಿಲ್ಲ. ಅದು ವೆರಿ ಡೇಂಜರಸ್ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟು, ಆ ಆಕ್ಟು ಯಾವಾಗ ಬಂತು, ಆ ಡಾಕ್ಯುಮೆಂಟ್ ಯಾಕೆ ಚೆಕ್ ಮಾಡಬೇಕು, ಅದರಿಂದ ಸೈಟು ತಗೊಳ್ಳೋರಿಗೆ, ಜಮೀನು ತಗೊಳ್ಳೋರಿಗೆ ಏನು ಅಪಾಯ ಇದೆ, ಅದನ್ನು ಹೇಗೆ ಚೆಕ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಾನಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಸೈಟ್ ತಗೋಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಅಂತ. ಆದರೆ ಈ ವಿಡಿಯೋನಲ್ಲಿ ನಿಮ್ಗೆ ಅತಿ ಮುಖ್ಯವಾದಂಥ ಒಂದು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ಅದ್ರ ಬಗ್ಗೆ ಮಾತನಾಡೋಣ. ಅದೇನಪ್ಪ ಅಂತಂದರೆ, ನಮಗೆ ಸ್ವತಂತ್ರ ಬಂದ ನಂತರ 1947 ನಂತರ ದೇಶದಲ್ಲಿ ಬಡತನ ಜಾಸ್ತಿ ಇತ್ತು. ಅದರೊಳಗೂ ಹಿಂದುಳಿದವರಂತೂ ತುಂಬ ಬಡತನದಲ್ಲಿದ್ದರು. ಅವ್ರು ಉಳುಮೆ ಮಾಡಲಿ, ಊಟ ಮಾಡಲಿಕ್ಕೆಲ್ಲ ಜಮೀನೇ ಇರ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತು ನಮ್ಮ ಕರ್ನಾಟಕ ಸರ್ಕಾರ, ಅದರೊಳಗೆ ಹಿಂದುಳಿದವ್ರಿಗೆ SC ST ಅವ್ರಿಗೆ ಜಮೀನಿನ ಉಚಿತವಾಗಿ ಕೊಡ್ತು. ಅಂದರೆ ಅದನ್ನು ಉಳುಮೆ ಮಾಡಲಿಕ್ಕೆ ತಿನ್ನಲಿ ಅಂತ. ಅದನ್ನು ಏನು ಮಾಡಿದರು ಜನ, ತುಂಬ ಜನ ಇಟ್ಕೊಂಡು ಉಳುಮೆ ಮಾಡಿ ಊಟ ಮಾಡ್ತಾ ಇದ್ರಿಂದ ಕೆಲವು ಜನ ಅದನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು. ಕೆಲವು ಅನೇಕ ಒತ್ತಡಗಳಿಂದ, ಈಗ ಅಕ್ಕಪಕ್ಕದವರು ಒತ್ತಡ ಮಾಡ್ತಾಯಿದ್ರು, ಅಂದರೆ ಅವ್ರಿಗೆ ಕಿರುಕುಳ ಕೊಡ್ತಾಯಿದ್ರು, ಅದಕ್ಕೂ ಮಾರಾಟ ಮಾಡಿರ್ಬೋದು. ಕೆಲವು ಶ್ರೀಮಂತ ವರ್ಗದವರು ಹಣದ ಆಸೆ ತೋರಿ ಆ ಜಮೀನನ್ನು ತಗೊಂಡಿರ್ಬೋದು, ಇಲ್ಲ ಇವ್ರು ಮಾರಿರ್ಬೋದು, ಇಲ್ಲ ಕೆಲವರು ಸಾಲದ ಬಾಧೆ, ಕಷ್ಟಗಳು ಬಂದಾಗ ಮಾರಾಟ ಮಾಡಿರ್ಬೋದು. ಈ ರೀತಿ ಸರ್ಕಾರ ಕೊಟ್ಟಂಥ ಭೂಮಿನ ಸರಿಯಾಗಿ ಅವ್ರದ್ದು ಉಪಯೋಗ ಪಡಿಸ್ಕೊಂಡಿರಲ್ಲ ತುಂಬ ಜನ. ಅದಕ್ಕೆ ಸರ್ಕಾರ ಏನು ಮಾಡ್ತು, 1978ರಲ್ಲಿ PTCL ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೈನ್ ಲ್ಯಾಂಡ್ ಆಕ್ಟ್ 1978 ಅಂತ ಕೆಲವು ಭೂಮಿ ವರ್ಗಾವಣಾ ನಿಷೇಧ ಕಾಯ್ದೆ ಅನ್ನೋ ಒಂದು ಕಾನೂನನ್ನು ಜಾರಿ ಮಾಡ್ತು 1978ರಲ್ಲಿ. ಅದು 1979 ಜನವರಿಯಿಂದ ಅದು ಕಾಯ್ದೆಯಾಗಿ ಹೊರಹೊಮ್ಮಿತು. PTCL ಅಂದರೆ ಏನು, ಈ ಕೆಲವು ಜಮೀನುಗಳನ್ನು ಅದನ್ನು ಮಾರಾಟ ಮಾಡಬಾರ್ದು, ಯಾರಿಗೂ ಅದನ್ನು ನಿಷೇಧ ಮಾಡಲಿಕ್ಕೆ ಅಂತ ನಿಷೇಧ ಆದ ಆಕ್ಟ್ ಅಂತ ಮಾಡ್ತಿದ್ರು. ಇದೇನು ಹೇಳುತ್ತೆ ಅಂದರೆ, ಅದರೊಳಗೆ ಎಸ್ಪೆಷಲಿಯಾಗಿ SC ST ಜನಾಂಗಕ್ಕೆ, ಅಂದರೆ ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೋಸ್ಕರ ಮಾಡಿದಂಥ ಇದು ಮೀಸಲು ಕಾನೂನು. ಇದು ಏನೇನು ಹೇಳುತ್ತೆ ಅಂತಂದರೆ, ಈ ಆಕ್ಟಲ್ಲಿ ಇದು ಯಾರಿಗೂ ಮಾರಾಟ ಮಾಡುವಂತಿಲ್ಲ. ಇವರು ಇದನ್ನು ವರ್ಗಾವಣೆ ಬ್ಯಾಂಕಿಗೆ ಅಡ ಇಡುವಾಗಿಲ್ಲ, ಇದನ್ನು ಲೀಜಿಗೆ ಕೊಡುವಾಗಿಲ್ಲ, ಇದನ್ನು ಮಾರಾಟ ಮಾಡುವಾಗಿಲ್ಲ. ಈ ರೀತಿಯಾಗಿ ಅನೇಕ ಷರತ್ತುಗಳನ್ನು ವಿಧಿಸಿ ಇದಕ್ಕೆ ಕಾನೂನು ಹೊರಡಿಸ್ತು. ಎಲ್ಲ ಮಾಡಿದ್ರು. ಆದರೆ ಅವತ್ತಿನ 1978ರ ಕಾಯ್ದೆಯ ಪ್ರಕಾರ ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಕೊಟ್ಟಿಲ್ಲ ಇವರು. ಅಂದರೆ 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಆದಮೇಲೆ ನೀವು ಮಾರಾಟ ಮಾಡ್ಬೋದು ಅಂತ ಯಾವುದೇ ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಆವತ್ತಿನ ದಿನದಲ್ಲಿ ಇದು ಒಂದು ಕೇವಲ ಭೂಮಿಯಾಗಿತ್ತು, ಅಂದರೆ ಉಳುಮೆ ಭೂಮಿಯಾಗಿತ್ತು. ನಂತರ ಬರ್ತಾ ಬರ್ತಾ ಇದು ಮನೆ ಸೈಟ್ ಆಗಿ ಪರಿವರ್ತನೆ ಆಗಕ್ಕೆ ಬಂತು. ಬೆಂಗಳೂರು ನಗರದಂಥ ದೊಡ್ಡ ನಗರದ ಅಕ್ಕಪಕ್ಕದಲ್ಲಿ ಊರುಗಳಲ್ಲಿ, ದೊಡ್ಡ ಬೇರೆ ಕರ್ನಾಟಕದ ಯಾವುದೇ ಊರೇ ಆಗಿರ್ಬೋದು, ಅಲ್ಲಿ ಏನಾಯಿತು, ಇದನ್ನು ಮೊದಲು ಉಳುಮೆ ಮಾಡ್ತಾಯಿದ್ರು. ನಂತರ ಅದನ್ನು ಸಿಟಿ ಬೆಳೆದಂಗೆ ಆ ಹೊಲಗಳೆಲ್ಲ ಸೈಟ್ ಆಗಕ್ಕೆ ಶುರು ಮಾಡಿದ. ಸೈಟ್ ಆಗಕ್ಕೆ ಶುರು ಮಾಡಿದ ಮೇಲೆ ಅದನ್ನು ಸೈಟ್ ಆಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದರು. ಈ ಬೆಂಗಳೂರು ಸುತ್ತಮುತ್ತ ತುಂಬ ಕಡೆ ಅದೇ ಥರ ಇವೆ. ಸರ್ಕಾರ ಕೊಟ್ಟಂಥ ಭೂಮಿ ಅದು ಸರ್ಕಾರದ ಗ್ರಾಂಟೆಡ್ ಭೂಮಿ. ಆದರೆ ಇವಾಗ ಏನಾಗ್ತಾ ಇದೆ, ಸಿಟಿ ಬೆಳೆದಂಗೆ ಜಾಗಗಳನ್ನ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಕೆಲವು ಜನ ತಗೊಳ್ತಾ ಇದ್ದಾರೆ, ತಗೊಂಡು ಅದನ್ನ DC ಕನ್ವರ್ಷನ್ ಮಾಡ್ಕೊತಾ ಇದ್ದಾರೆ. ಇನ್ನು ಕೆಲವರು BBMP ಅಪ್ರೂವಲ್ ಮಾಡ್ಕೊಂಡು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಕೆಲವರು ರೆವಿನ್ಯೂನೇ ಅವರಿಂದ ಬೇರೆ ಜನರೆಲ್ಲ ತಗೊಂಡು ಅದನ್ನು ಸೈಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ PTCL ಆಕ್ಟ್ ಏನು ಹೇಳುತ್ತೆ ಅಂದರೆ, ಇದನ್ನು ಯಾರು ಬೇರೆಯವ್ರಿಗೆ ಮಾರಾಟ ಮಾಡುವಾಗಿಲ್ಲ ಅಂತ ಹೇಳುತ್ತೆ. PTCL ಆಕ್ಟಲ್ಲಿ 1978ರಲ್ಲಿ ಇಷ್ಟು ದಿನ ಆದಮೇಲೆ ಈ ಜಮೀನಿಂದ ಮಾರಾಟ ಮಾಡ್ಬೋದು ಅಂತ ಎಲ್ಲೂ ಟೈಮ್ ಲಿಮಿಟ್ ಇಲ್ಲ, ಮೊದಲಿಗೆ ತಿಳ್ಕೊಳ್ಳಿ. ಕೆಲವು ಜನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. 20 ವರ್ಷ ಆದಮೇಲೆ ಮಾರಾಟ ಮಾಡ್ಬೋದು, 30 ವರ್ಷ ಆದಮೇಲೆ ಮಾರಾಟ ಮಾಡ್ಬೋದು ಅಂತ. ಆ ರೀತಿ ಮಾರಾಟ ಮಾಡ್ತಾನೂ ಇದ್ದಾರೆ. ಮಾರಾಟ ಮಾಡಿ ಜನರಲ್ನವ್ರು ತಗೊಂಡು ಅದನ್ನು ಸೈಟ್ ಮಾಡಿ, ಇಲ್ಲ ಬೇರೆ ಜಮೀನನ್ನ ಉಳುಮೆ ಮಾಡೋಕ್ಕಾಗಲಿ ಯಾಕೆ ತಗೊಂಡು ಉಪಯೋಗಿಸ್ತಾ ಇದ್ದಾರೆ. ಆದರೆ ಇವೆಲ್ಲವೂ ತಪ್ಪು. PTCL 1978 ಇದನ್ನು ಓದಿ ನೋಡಿ. ಆಗ ನಾವು ಇವಾಗ ಇದನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತ ಹೊರಟ್ರೆ,
ಈಗ ನಾವು ಸೈಟ್ ತಗೊಳಕ್ ಹೋಗ್ತೀವಿ, ಆ ಸೈಟು PTCL ಆಕ್ಟಲ್ಲಿ ಇದೆಯಾ, PTCL ಆಗಿದೆಯಾ, ಇದು ಇಲ್ವಾ ಗೊತ್ತಿಲ್ಲ. ಯಾಕೆಂದರೆ 1978ರಲ್ಲಿ ಈ ಕಾನೂನು ಜಾರಿ ಆಯಿತು. ಆ ಕಾನೂನಿನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಈ ಆಕ್ಟ್ ಜಾರಿ ಆಗೋದಕ್ಕಿಂತ ಮೊದಲು ಯಾರು ತಗೊಂಡಿದ್ದಾರೆ ಅವ್ರಿಗೂ ಇದು ಅನ್ವಯಿಸುತ್ತೆ, ಈ ಆಕ್ಟ್ ಜಾರಿಯಾದ ನಂತರವೂ ಅನ್ವಯಿಸುತ್ತೆ ಅಂತ. ಅದರೆಲ್ಲೂ ಟೈಮ್ ಲಿಮಿಟ್ ಕೊಟ್ಟಿಲ್ಲ ಇದ್ರ ಮಾರಾಟ ಮಾಡಲಿಕ್ಕೆ ಅಂತ. ಇವಾಗ ಅದು ಮಾರಾಟ ಮಾಡಿ ನಾವು ಸೈಟ್ ಮಾಡ್ತಾ ಇದ್ದಾರೆ. ನಾವು ಸೈಟ್ ನೋಡೋಕೆ ಹೋಗ್ತೀವಿ, ನಾವು ಮೊದಲು ಕೇಳ್ತೀವಿ, ಹೌದಪ್ಪ ಇದು ಜನರಲ್ಲ SC/ST ಇಂದ ಬಂದಿದೆಯಾ, ಇದು ಕೆಲವೊಂದು ನಾರ್ಮಲ್ಲಾಗಿ ಕೇಳ್ತೀವಿ. ಯಾಕೆಂದರೆ 1978ರಲ್ಲಿ ಕಾನೂನು ಮಾಡಿದ್ರು, 80-85ರಲ್ಲಿ ಅವ್ರು ಮಾರಾಟ ಮಾಡಿರ್ಬೋದು. ಇದಕ್ಕೆ ಹೆಚ್ಚು ಕಡಿಮೆ 40 ವರ್ಷ ಆಗಿದೆ. 40 ವರ್ಷದ ಹಿಂದೆ ಯಾರೋ ಜನರೆಲ್ಲ ತಗೊಂಡಿರ್ತಾರೆ, ಅದು ಅವು ಬೇರೆಯವ್ರಿಗೆ ವರ್ಗಾವಣೆ ಆಗಿ 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 2, 3, 4 ಕೈಗೆ ಬಂದು ಹೋಗಿರ್ತೈತೆ, ಎಲ್ಲವೂ ಜನರಲ್ಲೇ ಆಗಿರ್ತೈತೆ. ನೀವು RTC ತೆಗೆದಾಗ ಇವಾಗ ಅದು ಜನರಲ್ಲೇ ತೋರಿಸುತ್ತೆ. ನೀವು 10 ವರ್ಷದ RTC ತೆಗೀರಿ ಜನರಲ್ ತೋರಿಸುತ್ತೆ, 25 ವರ್ಷದ RTC ತೆಗೆದ್ರು ಜನರಲ್ ತೋರಿಸುತ್ತೆ. ಮತ್ತೆ ಹೇಗೆ ಕಂಡು ಹಿಡಿಯೋದು? ಹೌದು, 1978ರವರೆಗೆ RTC ನಾವು ತೆಗೆದು ನೋಡಲೇಬೇಕು. ಯಾಕೆಂದ್ರೆ ಅದೇನಾದರೂ 80-82 ಇಸ್ವಿನಲ್ಲಿ PTCL ಸೇರಿದ್ದೇ ಆಗಿದ್ದರೆ ಅದು ಯಾವುದೇ ಕಾರಣದಲ್ಲೂ ನಿಲ್ಲೋದಿಲ್ಲ. RTCನಲ್ಲಿ ನಾವು RTC ಚೆಕ್ ಮಾಡಬೇಕಾದಾಗ RTC ಕಾಲಮ್ ನಂಬರ್ 9-12ರಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ, ಗ್ರಾಂಟೆಡ್ ಲ್ಯಾಂಡ್, ಗೌರ್ಮೆಂಟ್ ಫ್ರೀ ಇಶ್ಯೂ ಲ್ಯಾಂಡ್, ಸರ್ಕಾಸ್ ಲ್ಯಾಂಡ್, SC/ST ಲ್ಯಾಂಡ್, ಈ ರೀತಿಯಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ. ಅದು ತದನಂತರ ಅದನ್ನು ತೆಗೆದಾಕಿರ್ತಾರೆ ಜನರಲ್ ಆದಮೇಲೆ. ನೀವು ಸೈಟ್ ತಗೋಬೇಕಾದ್ರೆ 1980-85-90ನೇ ಇಸ್ವಿನಲ್ಲಿ RTC ತೆಗಿಸಿ. ಅವಾಗೆಲ್ಲ ಇನ್ನೂ ಡಿಜಿಟಲೀಕರಣ ಆಗಿರಲಿಲ್ಲ, ಕೈ ಬರ ಆಯಿತು. ಆ RTC ತೆಗೆದು ನೋಡಿ, ಅದನ್ನು ತೆಗೆದು ನೋಡಿ ಅಲ್ಲಿಂದ ಇದು ಏನಾದ್ರೂ PTCL ಕಾಯ್ದೆಗೆ ಒಳಪಟ್ಟಿದೆಯಾ, ಯಾಕೆ ಅದರಲ್ಲಿ ಬರ್ದಿರ್ತದೆ ನೀಟಾಗಿ, ಇದು ಯಾರಿಗೆ ಬಂದು ಜಮೀನು, ಸರ್ಕಾರ ಯಾರಿಗೆ ಕೊಟ್ಟಿತ್ತು ಜಮೀನ, ನಂತರ ಯಾರಿಗೆ ಬಂತು, ಈಗೆಲ್ಲ ಈಗ ನಾವು ಅಲ್ಲಿಂದ ತೆಗೆದು ನೋಡಬೇಕು. ಒಂದು. ಎರಡನೇದು, ಇದನ್ನು ನಾವು ಒಂದು ಕಾಲದಲ್ಲಿ ಯಶವಂತಪುರ, ಆ ಕಡೆ ಇಂದಿರಾನಗರ, ನೀವು ಈ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದರೆ ಮಡಿವಾಳ ಎಲ್ಲ ಸಿಟಿ ಸರೌಂಡಿಂಗ್ಗಳು ಒಳಗಿದ್ದು, ಅವನ್ನ BBMP ಲಿಮಿಟ್ಸ್ ಅಂತ ಹೇಳವು. ಆದರೆ ಇವತ್ತೇನಾಗಿದೆ, ಕಲ್ವರೆಗೂ BBMP ಅಕ್ವೈರ್ ಮಾಡ್ಕೊಂಡಿದೆ. ಯಶವಂತಪುರದಿಂದ ಈಚೆಗೆ ತಗೊಬಂದ್ರು ಅನೇಕ ಊರುಗಳು BBMP ಲಿಮಿಟ್ಸಿಗೆ ಬಂದಿವೆ. BBMP ಲಿಮಿಟ್ಸಿಗೆ ಬಂದ ಕ್ಷಣದಲ್ಲಿ ಆ ಜಮೀನು PTCL ಆಕ್ಟಲ್ಲಿ ಇಲ್ಲ ಅಂತ ಅಂದರೆ ಅದಕ್ಕೆ ಒಳಪಟ್ಟಿಲ್ಲ, ಸೇರಿಲ್ದಿರೋ ಜಮೀನಾಗಿದ್ದರೆ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ PTCL ಆಕ್ಟ್ ಒಳಗಡೆ ನೀವು BBMPಗೆ ಸೇರಿದ್ರು ಅವ್ರು ಯಾವಾಗ ಬೇಕಾದ್ರೂ ಕೇಸ್ ಹಾಕ್ಬೋದು. ಯಾಕೆ ಅಂದಾಗ BBMP ಅವ್ರು ಏನು ಹೇಳಿರ್ತಾರೆ, ಇದು ಲಿಮಿಟ್ಸಿಗೆ ಬಂದಿರ್ತೈತೆ, ನನಗೆ ಟ್ಯಾಕ್ಸ್ ಕೊಡಿ ಅಂತ ಹೇಳ್ತಾರೆ. PTCL ಆಕ್ಟನ್ನ ತೆಗೆದಾಕಿರೋದಿಲ್ಲ ಅವರು. ಕೆಲವು DC ಕನ್ವರ್ಷನ್ ಆಗಿರ್ತೈತೆ, DC ಅವರು ಕನ್ವರ್ಷನ್ ಮಾಡಿಕೊಟ್ಟಿರ್ತಾರೆ. ನೀವು ಮನೆ ಕಟ್ಟಲಿಕ್ಕೆ ಅಂತ ಹೇಳಿರ್ತಾರೆ ಬರ್ತವರು DC ಕನ್ವರ್ಷನ್ನಲ್ಲಿ. PTCL ಆಕ್ಟನ್ನು ತೆಗಿಯಕ್ಕೆ ಬರೋದಿಲ್ಲ, ಅದನ್ನು ಅವರು ತೆಗೆದಿರೋದಿಲ್ಲ. DC ಕನ್ವರ್ಷನ್ ಆಗಿದ್ರು ಯಾವ ಸೈಟ್ ಉಳಿಯೋದಿಲ್ಲ. BBMP ಲಿಮಿಟ್ಸ್ ಒಳಗಿದ್ರು BBMP ನೀವು ಟ್ಯಾಕ್ಸ್ ಕಟ್ತಾ ಇದ್ರು ಅದೇನಾದರೂ ಕೇಸ್ ಆದರೆ PTCL ಆಕ್ಟ್ ಒಳಗಡೆ ಇದ್ರೆ ಅದು ಆವಾಗಲೂ ನಿಮಗೆ ಸೈಟ್ ಹೋಗುತ್ತೆ, ನಿಮ್ಮ ಮನೆಗಳು ಹೋಗ್ತವೆ. ನಂತರ ಇದು ನೀವು ಕೋರ್ಟ್ಗೆ ಹೋದರೆ ಕೋರ್ಟು ಸಹ PTCL ಆಕ್ಟ್ ಒಳಗೆ ಇದೆಯಾ ಇಲ್ವಾ, ಇದು ಯಾರ್ದು ಮೊದಲು ಜಮೀನು, ಯಾರಿಂದ ಯಾರಿಗೆ ಬಂತು, ಸರ್ಕಾರ ಇವ್ರಿಗೆ ಗ್ರಾಂಟ್ ಮಾಡಿಕೊಟ್ಟಿತ್ತು. ಗ್ರಾಂಟ್ ಕೊಟ್ಟ ಮೇಲೆ ಅವ್ನಿಗೆ ಮಾರ್ಲಿಕ್ಕೆ ಹಕ್ಕೇ ಇಲ್ಲ, ಮತ್ತೆ ಹೇಗೆ ಮಾರಿದ್ದ ಅವನು, ನೀವು ಹೇಗೆ ತಗೊಂಡ್ರಿ? ಸುಪ್ರೀಂ ಕೋರ್ಟ್ ಸಹ PTCL ಆಕ್ಟನ್ನು ಎತ್ತಿಡ್ದೈತೆ. ಯಾಕೆಂದರೆ PTCL ಆಕ್ಟ್ 1978 ಅದು 30 ವರ್ಷ ಆದಮೇಲೆ ಮಾರಾಟ ಮಾಡ್ಬೋದು ಅಂತ ಲಿಮಿಟ್ ಹಾಕಿಲ್ಲ ಅವರು. ಆದರೆ ಇವರು ಮಾರಾಟ ಮಾಡ್ಕೊಂಡಿದ್ದಾರೆ. ಇದು ಸುಪ್ರೀಂ ಕೋರ್ಟಲ್ಲಿ ವಜಾ ಆಗೈತೆ, ಹೈಕೋರ್ಟ್ನಲ್ಲಿ ವಜಾ ಆಗೈತೆ. ಇದಕ್ಕೆ ಯಾವುದೇ ಅಮೆಂಡ್ಮೆಂಟ್ ಆಗಿಲ್ಲ PTCL ಆಕ್ಟ್ಗೆ. ಆದ ಕಾರಣ PTCL ಆಕ್ಟನ್ನು ಓದಿ ಆ ಲಿಮಿಟ್ ಒಳಗಿದೆಯಾ ಅವ್ರದ್ದು, ಈ PTCL ಅವ್ರದ್ದು ಜಮೀನು ಇದು ಏನಾರು ಆಗಿದೆಯಾ ಪರಿಶೀಲನೆ ಮಾಡಿ ನಾವು ತಗೋಬೇಕು. RTCನಲ್ಲಿ ತೆಗೆದಾಗ ನಾವು ಹಳೆ RTCನಲ್ಲಿ ಇದೆಲ್ಲವೂ ಸಿಗುತ್ತೆ ನಿಮಗೆ. ಗ್ರಾಂಟೆಡ್ ಲ್ಯಾಂಡು, SC/ST ಲ್ಯಾಂಡು, ಫ್ರೀ ಇಶ್ಯೂ ಲ್ಯಾಂಡು, ದರ್ಖಾಸ್ ಲ್ಯಾಂಡು. ದರ್ಖಾಸ್ ಲ್ಯಾಂಡ್ ಅಂದರೆ ಏನು ಅರ್ಥ ಹೇಳಿ ನಿಮಗೆ? ದರ್ಖಾಸ್ ಅಂತ ಅಂದರೆ ಸರ್ಕಾರ ಭೂಮಿ, ಅದು ಅದನ್ನು ಯಾರಿಗೋ ಒಬ್ರಿಗೆ ಸರ್ಕಾರ ಬಡವರಿಗೆ ಅಂತೇಳಿ ಹಂಚಿಕೆ ಮಾಡಿರ್ತೀವಿ. ಹಂಚಿಕೆ ಮಾಡಿದ್ರೆ ಮಾರಾಟ ಮಾಡ್ಲಿಕ್ಕೆ ಹೆಂಗೆ ಬರ್ತದಕ್ಕೆ ಅವ್ರಿಗೆ? ಈ ಎಲ್ಲ ಲ್ಯಾಂಡ್ಗಳನ್ನು ಅವ್ರ ಹೆಸರಿಗೆ ದರ್ಖಾಸ್ ಅಂತ ಬರೋದಿಲ್ಲ, ಅದು ಗ್ರಾಂಟೆಡ್ ಲ್ಯಾಂಡ್ ಅಂತ ಬರ್ತದೆ. ಆ ಗ್ರಾಂಟೆಡ್ ಲ್ಯಾಂಡ್ ಅಂತ ಇದ್ರೆ ನೀವು ಕೇಳಿರ್ಬೋದು, ಇವಾಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದೀವಿ, ನಮಗೆ ಗ್ರಾಂಟ್ ಆಗೈತೆ, ನಮಗೆ ಸೈಟ್ ಗ್ರಾಂಟ್ ಆಗೈತೆ, ನಮಗೆ ಜಮೀನು ಗ್ರಾಂಟ್ ಆಗೈತೆ ಅಂತ. ಇದೆ ಗ್ರಾಂಟ್ ಅಂತ ಅಂದರೆ ಇದೆ ಸರ್ಕಾರ ಕೊಡುವಂತಕ್ಕಂಥ ಭೂಮಿನೇ ಗ್ರಾಂಟ್ ಅಂತ ಹೇಳ್ತೀವಿ. ಈ ಗ್ರಾಂಟೆಡ್ ಭೂಮಿನ ನಾವು ತುಂಬ ಹುಷಾರಾಗಿ ಚೆಕ್ ಮಾಡಬೇಕು. ಈಗಾಗಲೇ ಬೆಂಗಳೂರಿನಲ್ಲಿ ಇಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿನಲ್ಲೂ ಸಹ ಈ ರೀತಿ ಜಮೀನನ್ನು ಸೈಟ್ ಮಾಡಿ ಮನೆ ಕಟ್ಟಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಳು ಮಾಡ್ಕೊಂಡಿದ್ದಾರೆ. ಯಾಕೆ ಅಂದಾಗ ಅದು ತಲೆಮಾರು, ಯಾವುದೇ ತಲೆಮಾರಿನಲ್ಲಿ ಆದರೂ ಸರಿ 4ನೇ ತಲೆಮಾರಿನಲ್ಲಿ ಬಂದು ಈ ಜಮೀನು ನಮಗೆ ಸೇರಿದ್ದು,
ಇದು PTCL ಆಕ್ಟಲ್ಲಿ ಇದೆ, ಎದುರಿಸಿ ಇಲ್ಲ ನಮ್ಗೆ ಯಾವುದೋ ಒಂದು ವ್ಯಾಮೋಹಕ್ಕೆ ಒಳಪಡಿಸಿ ಈ ಜಮೀನು ತಗೊಂಡಿದ್ದಾರೆ ನಮ್ದ ಅಂತ ಕೇಸ್ ಹಾಕಿದ್ರೆ ಆ ಜಮೀನು ಯಾವಾಗಲೂ ನಿಲ್ಲಲ್ಲ. BBMP ಲಿಮಿಟ್ಸ್ ಒಳಗಿದ್ರು ನಿಲ್ಲಲ್ಲ, ಯಾವ್ದೇ ಕನ್ವರ್ಷನ್ ಆಗಿದ್ರು ಇರಲ್ಲ, BBMP ಅಪ್ರೂವಲ್ ಆಗಿದ್ರು ಇರಲ್ಲ ಅದು. ಯಾಕೆಂದಾಗ ಇದು ಆಲೆ ಕೋರ್ಟಲ್ಲಿ ಹೋಗಿ ಕೋರ್ಟ್ಲಿಂದ ಇದಕ್ಕೆ ಯಾವುದೇ ಮನ್ನಣೆ ಇಲ್ಲದೆ ಹೊರಗೆ ಬಂದಿದೆ. PTCL ಆಕ್ಟು ತುಂಬ ಎಚ್ಚರಿಕೆಯಿಂದ ನಾವು ಕಾಲಿಡಬೇಕು. ನೀವು ಸೈಟ್ ತಗೋಬೇಕಾದಾಗ, ಮನೆ ತಗೋಬೇಕಾದಾಗ ಇದು PTCL ಆಕ್ಟಲ್ಲಿ ಇದೆಯಾ, ಇದು ಯಾರ್ದು ಮೂಲ ದಾಖಲೆ, ಇದೆಲ್ಲಿಂದ ಬಂತು, ಇವನ್ ಚೆಕ್ ಮಾಡಿ. ಕೆಲವೊಂದು ಸೈಟ್ ನಾವು ನೋಡಿರ್ಬೋದು, ಅಕ್ಕಪಕ್ಕ ಸೈಟ್ಗೆ ಈ ಸೈಟ್ಗೂ ನಾವು ಲೆಕ್ಕ ಮಾಡಿದಾಗ ಅದಕ್ಕೂ ಇದಕ್ಕೂ ಒಂದು 10-15% ರೇಟ್ ಕಡಿಮೆ ಇರ್ತೈತೆ. ಕಾರಣ ಏನು? ಪಕ್ಕದ್ದು ಜನರಲ್ ಆಗಿರ್ತೈತೆ, ಇದು PTCL ಇರ್ತೈತೆ. ಆದ್ರಿಂದ ಕೆಲವರು ಗೊತ್ತಿರೋರು ಇದನ್ನ ಜಮೀನು ಮಾರಾಟ ಮಾಡಬೇಕು, ಇದನ್ನ ಮನೆ ಮಾರಾಟ ಮಾಡಬೇಕು ಅಂದಾಗ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾರೆ. ಇದು PTCL ಆಗ್ಲಿಲ್ಲ, ನಮ್ಮ ಹತ್ರ ಆ ರೆಕಾರ್ಡ್ ಎಲ್ಲ ಇಲ್ಲ, ನೀವು ಬೇಕಾದ್ರೆ ಚೆಕ್ ಮಾಡಿ, ಈ ರೀತಿ ಎಲ್ಲ ಹೇಳ್ತಾರೆ. ಕೆಲವೊಂದು ಸಾರಿ ನಾವು ಹೇಗೆ ಹೊರಳಾಗ್ತೀವಿ ಅಂದ್ರೆ, ಕೆಲವು ಲೇಔಟ್ನವರು, ಕೆಲವು ಸೈಟ್ನವರು ನಾವು ಬ್ಯಾಂಕಿಂದ ನಿಮ್ಗೆ ಲೋನ್ ಕೊಡಿಸ್ತೀವಿ ಅಂತ ಹೇಳ್ತಾರೆ, ಗೌರ್ಮೆಂಟ್ ಬ್ಯಾಂಕಿಂದ ಲೋನ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಯಾಕೆಂದ್ರೆ BBMP ಲಿಮಿಟ್ಸ್ ಒಳಗಡೆ ಇರೋಕೆ ಗೌರ್ಮೆಂಟ್ ಬ್ಯಾಂಕ್ನವರು ಲೋನ್ ಕೊಡ್ತಾರೆ. ಆದ್ರೆ ಅದು PTCL ಆಕ್ಟ್ ಒಳಗಡೆ ಇದ್ರೆ ನೀವು ಬ್ಯಾಂಕಲ್ಲಿ ಲೋನ್ ತಗೊಂಡ್ರು ಸಹ ನಿಲ್ಲೋದಿಲ್ಲ. ಆದ ಕಾರಣ ನಾವು ಇದನ್ನೆಲ್ಲವನ್ನ ತುಂಬಾ ಈ PTCL ಆಕ್ಟನ್ನ ಸೈಟು ಮನೆ ತಗೋಬೇಕಾದಾಗ ಈ ಮೂಲ ದಾಖಲಾತಿಯನ್ನು ನೋಡಿ ನಂತರ ನಾವು ಸೈಟ್ ಪರ್ಚೇಸ್ ಮಾಡಬೇಕು, ಇಲ್ಲ ಒಂದು ಜಮೀನು ಪರ್ಚೇಸ್ ಮಾಡಬೇಕು. ನಾವು RTC ಚೆಕ್ ಮಾಡಬೇಕಾದಾಗ 1980ನೇ ಇಸ್ವಿ 80ರಿಂದ 2000ವರೆಗೂ ಅಟ್ಲೀಸ್ಟ್ ಚೆಕ್ ಮಾಡಿ. ಯಾಕೆಂದಾಗ ಅವಾಗ ಕೈ ಬರಹದಲ್ಲಿತ್ತು. ಅವಾಗ ಹೆಚ್ಚಾಗಿ ಈ ಭೂಮಿನ ನಾವು ಸರ್ಕಾರ ಇಶ್ಯೂ ಮಾಡಿರೋದು. ಆಮೇಲೆ ಕೆಲವೊಬ್ರು ಈಗ ನಾವು ನೋಡ್ತಾ ಇರ್ಬೋದು, ಕೆಲವು ಊರುಗಳಲ್ಲಿ, ಕೆಲವು ಸ್ಲಮ್ ಏರಿಯಾ ಅಲ್ಲಿ ಇಲ್ಲಿ ಸಾಗುವಳಿ ಚೀಟಿ ಅಂತ ಕೊಡ್ತಾರೆ. ಅಂದ್ರೆ ಸೈಟ್ ಆಗಿರ್ಬೋದು, ಜಮೀನ್ ಆಗಿರ್ಬೋದು. ಈ ಸಾಗುವಳಿ ಚೀಟಿ ಅಂದ್ರೆ ಏನು? ಸಾಗುವಳಿ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಉಳುಮೆ ಮಾಡ್ಲಿಕ್ಕೆ ಅಂತ ಭೂಮಿನ ಕೊಡೋದವ್ರು ಸರ್ಕಾರ. ಈ ಭೂಮಿನೂ ಸಹ ಸೈಟ್ ಆಗಿ ಮಾರ್ಪಟ್ರೆ, ಇಲ್ಲ ಈ ಸಾಗುವಳಿ ಭೂಮಿನ ನಾವು ತಗೊಂಡ್ರೆ ಅದಕ್ಕೆ ರಿಜಿಸ್ಟರ್ ಆಗಿದ್ರು ಸಹ ಅದು ಕೋರ್ಟ್ಗೆ ಹೋದ್ರೆ ಅದು ನಿಲ್ಲೋದಿಲ್ಲ, ರಿಜಿಸ್ಟರ್ ಕ್ಯಾನ್ಸಲ್ ಆಗುತ್ತೆ. ಮೂಲ ಯಾರಿಗಿರ್ತೈತೋ ಅವ್ರಿಗೆ ಹೋಗ್ತೈತೆ. ಬೈ ಚಾನ್ಸ್ ಅವ್ರ ತಂದೆ ಮಾರಾಟ ಮಾಡಿ ಸತ್ತೋಗಿರ್ತಾರೆ, ಮಕ್ಕಳು ಅದನ್ನ ಕೇಸ್ ಹಾಕಿ ತಗೋಬಹುದು. ಈ ಸಾಗುವಳಿ ಚೀಟಿ, ಸಾಗುವಳಿ ಭೂಮಿ ಇದೆಯಲ್ಲ ಅದು ಸಹ ಯಾವುದೇ ಕಾರಣದಲ್ಲೂ ನಿಲ್ಲೋದಿಲ್ಲ. ಇಂಥ ಜಮೀನು ಸೈಟ್ಗಳನ್ನ ನಾವು ಪರ್ಚೇಸ್ ಮಾಡಬಾರ್ದು. ಇದು ಮೂಲ ದಾಖಲೆ. ಆನಂತರ ಅನೇಕ ದಾಖಲೆಗಳು ಬರ್ಬೋದು. ಈ PTCL ಆಕ್ಟ್ ಜನರಲ್ ಇರೋದಿಲ್ಲ. ನಾವೆಲ್ಲಾದ್ರೂ ಸೈಟ್ ತಗೋಬೇಕು ಅಂದ್ರೆ, ಮನೆ ತಗೋಬೇಕು ಅಂದ್ರೆ, ಜಮೀನ್ ತಗೋಬೇಕು ಅಂದ್ರೆ ನಾವು ಈ ರೆಕಾರ್ಡ್ ಅನ್ನ ಚೆಕ್ ಮಾಡಬೇಕು. ಕೆಲವರು ಹೇಳ್ತಾರೆ PTCL ಸರ್ಟಿಫಿಕೇಟ್ ಇದೆ, PTCL ಸರ್ಟಿಫಿಕೇಟ್ ಬರಂಗಿಲ್ಲ. ಯಾಕೆಂದ್ರೆ ಅದಕ್ಕೆ ಟೈಮ್ ಲಿಮಿಟೇ ಇಲ್ಲ. ಇವತ್ತಿನವರೆಗೂ ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಅಮೆಂಡ್ಮೆಂಟೇ ಆಗಿಲ್ಲ. 15 ವರ್ಷ ಆದ್ಮೇಲೆ ಮಾರಾಟ ಮಾಡ್ಬೋದು, 20 ವರ್ಷ ಆದ್ಮೇಲೆ ಮಾರಾಟ ಮಾಡ್ಬೋದು. ಸರ್ಕಾರದಿಂದ ಇದನ್ನ ವರ್ಗಾವಣೆ ಮಾಡ್ಲಿಕ್ಕೆ ಆದೇಶನೇ ಆಗಿಲ್ಲ. ಹೇಗೋ ನಡೀತಾ ಇದೆ. ಕೆಲವು ಜನ ತಗೋತಾ ಇದ್ದಾರೆ, ಕೆಲವು ಜನ ಮಾರಾಟ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಆಗ್ತಾ ಇವೆ, RTCಗಳು ಬರ್ತಾ ಇವೆ. ಅವರು ಮೂಲ ದಾಖಲಾತಿ ಇಟ್ಕೊಂಡು ಕೇಸ್ ಹಾಕಿದ್ರೆ ಇದು ಯಾರು ತಗೊಂಡಿರ್ತಾರೋ ಅವ್ರ ಪಾಲಿನಿಂದ ಹೋಗುತ್ತೆ. ಇದು PTCL ಕ್ಲಿಯರೆನ್ಸ್ ಇದೆಯಾ ಅಂತ, ಇಲ್ಲ ಜಮೀನು ಅವ್ರದ್ದಾಗಿತ್ತಾ, ಇದು ಮೂಲ ದಾಖಲೆ ಯಾವುದು, ನಾವು ನೀಟಾಗಿ ಚೆಕ್ ಮಾಡ್ಬೇಕು. ಅಂದ್ರೆ ಮೂಲ ದಾಖಲೆ ನಾವು 1980ನೇ ಇಸ್ವಿಯಿಂದ ತಗೊಂಡ್ರೆ ಮಾತ್ರ ನಮಗೆ ಮೂಲ ದಾಖಲೆ ಸಿಗುತ್ತೆ. ಈಗ 10 ವರ್ಷ 15 ವರ್ಷದಿಂದ ಮೂಲ ದಾಖಲೆ ತಗೊಂಡ್ರೆ ಸಿಗೋದಿಲ್ಲ. ಸರ್ಕಾರ ಜಮೀನು ಇಶ್ಯೂ ಮಾಡಿದ್ದು, ಬಡವರಿಗೆ ಜಮೀನು ಕೊಟ್ಟದ್ದು 78-80ನೇ ಇಸ್ವಿಯಿಂದಲೇ. ಈ ಮಧ್ಯೆ ಯಾವುದೇ ಜಮೀನುಗಳು ಹೆಚ್ಚಾಗಿ ಇಲ್ಲ. ಸರ್ಕಾರಿ ಜಮೀನೇ ಉಳಿತಾ ಇಲ್ಲ ಬಡವರಿಗೆ ಹಂಚಲಿಕ್ಕೆ. ಆದ ಕಾರಣ ನೀವು ಸೈಟ್ ನ ಜಮೀನು ತಗೋಬೇಕಾದಾಗ ಈ PTCL ಆಕ್ಟ್ ಒಳಗಿದೆಯಾ ಇಲ್ವಾ ಚೆಕ್ ಮಾಡಿ ನಂತರ ನೀವು ಸೈಟ್ ಪರ್ಚೇಸ್ ಮಾಡಿ. ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿರೋ ಹಾಗೆ ಕೆಲವು ದಾಖಲೆಗಳನ್ನ ಮಾತ್ರ ಚೆಕ್ ಮಾಡ್ತೀವಿ ನಾವು. RTCನೋ ECನೋ, ಅದು EC ಅಂದ್ರೆ ತುಂಬಾ ಹತ್ತಿರದಲ್ಲಿ ತಗೊಳ್ತೀವಿ, RTC ಅಂದ್ರೆ ತುಂಬಾ ಹತ್ತಿರದಲ್ಲೂ 4 ವರ್ಷ 5 ವರ್ಷದ RTC ತಗೋತೀವಿ, ಇಲ್ಲ BBMP ಅಪ್ರೂವಲ್ ಕೇಳ್ತೀವಿ, BDA ಅಪ್ರೂವಲ್ ಕೇಳ್ತೀವಿ. ಇಂಥ ಕೆಲವೇ ದಾಖಲಾತಿಗಳು ಮಾತ್ರ ನಾವು ಚೆಕ್ ಮಾಡ್ತೀವಿ. ಆದರೆ ಮೂಲ ದಾಖಲಾತಿ ಅಂತ ಅಂದಾಗ PTCL ಜಾತಿ ಪರಿಶಿಷ್ಟ ಪಂಗಡದವರು ಸೇರಿ ಜಮೀನಾಗಿತ್ತಾ ಇಲ್ವಾ, ನಾವು ಎಷ್ಟು ಜನ ಚೆಕ್ ಮಾಡ್ತೀವಿ ಇದನ್ನ. ಅವ್ರಿಗೆ ಕೊಟ್ಟಿದೆ, ಇವೆಲ್ಲ ನಾವು ಚೆಕ್ ಮಾಡೋದಿಲ್ಲ. ದಯಮಾಡಿ ಕೆಲವೊಂದು ಲಿಮಿಟ್ಸ್ ಅಲ್ಲಿ ಇದೆ, ಸರ್ಕಾರವೇ ಅಕ್ವೈರ್ ಮಾಡ್ಕೊಂಡಿರುತ್ತೆ, BDA ಅಕ್ವೈರ್ ಮಾಡ್ಕೊಂಡಿರ್ತೈತೆ. PTCL ಆಕ್ಟಿವ್ ಬರೋದಿಲ್ಲ. ಅದು ಕೊಟ್ಟಿರೋದು ಸಹ ಸರ್ಕಾರನೇ, ವಾಪಸ್ ತಗೊಂಡಿರೋದು ಸರ್ಕಾರನೇ. ಸರ್ಕಾರ ಕೊಟ್ಟಿದೆ, ಸರ್ಕಾರ ವಾಪಸ್ ತಗೊಂಡಿದೆ. ಆದ್ರೆ BBMP ಲಿಮಿಟ್ಸ್ ಅಂತಿದೆ. BBMP ಲಿಮಿಟ್ಸ್ ಅಂತ ಅಂದ್ರೆ BBMP ಅವ್ರಿಗೆ ಟ್ಯಾಕ್ಸ್ ಬೇಕು, ಕೆಲವು ಮೂಲ ಸೌಕರ್ಯಗಳು, ನೀರು, ರೋಡು ವ್ಯವಸ್ಥೆ ಮಾಡಿಬಿಟ್ಟು ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. BBMP ಲಿಮಿಟ್ಸ್ ಒಳಗಿದೆ ಅಂತ ಹೇಳ್ತಾರೆ. ಅದಕ್ಕೆ A ಖಾತೆ ಅಂತ ಹೇಳ್ತಾರೆ. ಹೌದು, A ಖಾತೆನೂ ಮಾಡ್ತಾರೆ, B ಖಾತೆಯಿಂದ A ಖಾತೆ ಮಾಡ್ತಾರೆ. ಆದರೆ ಇದ್ರ ಮೂಲ ಯಾವುದು, ಈ ಜಮೀನು ಯಾರ್ದು, ಅದನ್ನ ಚೆಕ್ ಮಾಡ್ಬೇಕು ನಾವು. ಬೈ ಚಾನ್ಸ್ ಅದು ನಾಳೆ ಏನಾದರೂ ಅದರ ಮೂಲ ಇರೋರು ಯಾರಾದ್ರೂ ಬಂದು ಕೇಸ್ ಹಾಕಿದ್ರೆ ಆಗ BBMP ಲಿಮಿಟ್ಸ್ ಒಳಗಿದ್ರು ಸಹ ಅದಕ್ಕೂ ಸಂಬಂಧವೇ ಬರೋದಿಲ್ಲ. ಆದ್ರಿಂದ PTCL ಇದೆಯಾ ನೋಡಿ ಚೆಕ್ ಮಾಡಿ ನಾವು ಸೈಟ್ ತಗೋಬೇಕು. ಇಲ್ಲಾಂದ್ರೆ AC ಆಫೀಸಿಗೆ ನಾವು ಅರ್ಜಿ ಹಾಕ್ಬೋದು. RTC ಇಟ್ಕೊಂಡು ಸರ್ವೆ ನಂಬರ್ ಅನ್ನ ಗುರುತು ಮಾಡಿ ಈ RTC PTCL ಆಕ್ಟ್ ಒಳಗೆ ಇದೆಯಾ ಇಲ್ವಾ ಅದನ್ನ ಚೆಕ್ ಮಾಡಿಸಿ. ಕೆಲವೊಂದು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಹತ್ರ ಸಿಗ್ಬಹುದು,
ತಹಶೀಲ್ದಾರ್ ಹತ್ರ ಸಿಗೋದು ಕಷ್ಟ. ನೀವು ಎ ಸಿ ಆಫೀಸ್ಗೆ ಅರ್ಜಿ ಹಾಕಿದ್ರೆ ಇದು PTCL ಆಕ್ಟ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಹಿಂದೆ ಇತ್ತ ಇಲ್ವಾ ಅನ್ನೋದಾದ್ರೂ ಗೊತ್ತಾಗುತ್ತೆ. ಇದು ನಮ್ಗೆ ಅತಿ ಮುಖ್ಯವಾದದ್ದು. ಸೈಟ್ ತಗೊಂಡು ಮನೆ ಕಟ್ಟೆ 30 ವರ್ಷ 40 ವರ್ಷ ಆಗಿರ್ತೈತೆ. ಆ ನಂತರ ಅದನ್ನ ಕೇಸ್ ಹಾಕಿದ್ರೆ ಬಂದು ಈ ಜಮೀನು ಇಷ್ಟೇ ಸರ್ವೆ ನಂಬರು, ಇಂಥ ಸೈಟ್ ನಂಬರು, ಮೂಲ ಯಾರಿಗಿತ್ತೋ ಅವ್ರಿಗೆ ಹೋಗುತ್ತೆ ವಿನಃ ನಮ್ಗೆ ಉಳಿಯೋದಿಲ್ಲ. ಇದನ್ನು ಸೈಟ್ ತಗೊಳ್ಳೋರು, ಮನೆ ತಗೊಳ್ಳೋರು, ಜಮೀನು ತಗೊಳ್ಳೋರು ಈ ಮೂಲ ದಾಖಲೆಯನ್ನು ಚೆಕ್ ಮಾಡಿ ನಂತರ ನೀವು ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗಿ. ಇದು ವೀಕ್ಷಕರ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಬೇರೆಯವ್ರಿಗೆ, ನಿಮ್ಮ ಪರಿಚಯದವ್ರಿಗೆಲ್ಲರಿಗೂ ಶೇರ್ ಮಾಡಿ. ಯಾಕೆಂದಾಗ ಕೆಲವು ಜನ ಈ ವಿಡಿಯೋ ನೋಡಿರೋದಿಲ್ಲ, ಸೈಟು ಮನೆ ತಗೊಳ್ಳಿಕ್ಕೆ ಹೋಗ್ತಾರೆ. ಈ PTCL ಆಕ್ಟ್ ಏನು ಅನ್ನೋದನ್ನ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಇದನ್ನು ಶೇರ್ ಮಾಡಿದ್ರೆ ಅವ್ರಿಗೂ ಸಹ ಇದು ವಿಚಾರ ತಿಳ್ಕೊಂಡು ಅವರು ದಾಖಲಾತಿಯನ್ನು ಹುಡುಕಿ ಒಳ್ಳೆ ಸೈಟನ್ನು ಹುಡುಕಿ ಒಳ್ಳೆ ಜಾಗದಲ್ಲಿ ಮನೆ ಕಟ್ಕೋಬಹುದು. ಅವರು ನೆಮ್ಮದಿಯಾಗಿರ್ಬೋದು. ನಂತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿದಂಥ ಎಲ್ಲಾ ವಿಡಿಯೋಗಳು ನೇರವಾಗಿ ನಿಮಗೆ ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಕೊಡಿ. ಇದು ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.